ಏನಕ್ಕ ನಿದ್ದೆ ಆಯ್ತಾ? ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಮೀರಾ, ನಾನೀಗ ಹೋಗ ಅವ್ರನ್ನ ನೋಡ್ಲಾ? ಏನಕ್ಕ ನಿನ್ ಗಂಡನ್ ನೋಡೋಕೆ ನನ್ ಕೇಳ್ಬೇಕಾ? ಮೀರಾ, ಮೀರಾ, ಅಯ್ಯೋ ಮೀರಾ, ಏನೇ ನಿಮ್ ಭಾವ ಎಲ್ಲೇ? ಅಲ್ಲಿಲ್ವೇ ಇಲ್ವಲೆ? ಅಲ್ಲೇ ರೂಮಲ್ಲಿ. ರಾಮ, ರಾಮ, ರಾಮ ಆಗ್ಲೇ ಎಲ್ಲೋ ಓದ ಕಣ್ರಕ್ಕ. ಇದೇನೇ ಇದು? ಇಬ್ರು ಹೇಳ್ದೆ ಕೇಳ್ದೆ ಎಲ್ಲ ಹೋಗ್ಬಿಟ್ರೆ ಮೀರಾ? ರಾಮನೇ ಬಂದ್ನಲ್ಲ. ಏ ರಾಮ, ನೀನು ನಿನ್ ಯಜಮಾನ್ರು ಇದ್ದಕ್ಕಿದಂಗೆ ಎಲ್ಲ ಹೋಗ್ಬಿಟ್ಟಿದ್ರು? ಅಯ್ಯ, ಅದೊಂದ್ ದೊಡ್ಡ ಕತೆ. ನಾ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಹೋತು. ಅದೇನ್ ಸರಿಯಾಗಿ ಹೇಳೋ. ಅದೇ ಕಣಕ್ಕ, ಸಂಜೆ ರೈಲಿಗೆ ಟಿಕೆಟ್ ತರಕ್ ರೈಲ್ವೆ ಸ್ಟೇಷನ್ಗೆ ಹೋದ್ನಾ, ಬರೋವಾಗ ಅಣ್ಣ ಸಿಕ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಯ್ತಾ ಇದೀನಿ, ಪೊಲೀಸ್ನವ್ರು ಕೊಡಕ್ 15,000 ರೂಪಾಯಿ ಬೇಕು, ಮನೆಗೆ ಹೋಗಿ ಇಸ್ಕೊಂಬ ಅಂತಂದ್ರು. ಪೊಲೀಸ್ನವ್ರು ಕೊಡಕ? ಯಾಕೋ? ಟಿಕೆಟ್ ಬೇರೆ ಬುಕ್ ಮಾಡ್ಸಿದ್ನಿ ಅಂತ್ಯಾ? ಬಂದಿದ್ದಾನೆ. ಎಲ್ಲಿಗೆ? ಸರಿ ಬಾಯ್ ಬಿಡೋ. ಏ ರಾಮ, ಅಕ್ಕ, ಬಾವ ರಾಮನ್ ಕೈಯಲ್ಲಿ 15,000 ರೂಪಾಯಿ ಕೊಟ್ಟು ಕಳಿಸ್ಬೇಕಂತೆ. ಏನು ಅಂತ ಬಂದ್ ಹೇಳ್ತಾರಂತೆ. ಸೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಎತ್ಲಾಗ ಹೋಗ್ಬೇಕು? ಹಿಂಗೆ ಹೋಗಿ ಎಡಕ್ ತಿರ್ಕೊಳ್ಳಿ. ಹಲೋ ಸಿಸ್ಟರ್, ನಾನು ಪ್ರೆಸಿಡೆಂಟ್ ಯಾಲಕ್ಕಿಗೌಡ ಮಾತಾಡ್ತಿರೋದು. ತಾವು ಅವ್ರ ಕುಟುಂಬನ? ಅಲ್ಲ, ನಾನು ಅವ್ರ ನಾದ್ನಿ. ಹೇಳಿ ಸರ್. ಏನಿಲ್ಲ, ನಿಮ್ ಬಾವಂಗೆ ಯಾರನ ಒಳ್ಳೆ ಡಾಕ್ಟರ್ ತಾವ ಚೆಕ್ ಮಾಡಿಸಿ ಸಿಸ್ಟರ್. ಅವ್ರಿಗೆ ಯಾಕೋ ಬುದ್ಧಿ ಸರಿ ಇಲ್ಲ ಅನ್ನಂಗದೆ. ನೋಡಿ, ತಾವು ದೊಡ್ಡೋರು ಅಂತ ಸುಮ್ನಿದೀನಿ ನಾನು. ದಯವಿಟ್ಟು ಬಾಯ್ ಬಂದಾಗ ಮಾತಾಡ್ಬೇಡಿ. ಫೋನ್ ಕೆಳಗಿಡಿ. ಏನೋ ಸಿಸ್ಟರ್, ನಾನ್ ಹೇಳೋದ್ ಹೇಳಿದೀನಿ, ತಮ್ಮ ಇಷ್ಟ. ಯಾರೇ ಅದು ಮೀರಾ? ಅಷ್ಟೋರಾಗ್ ಮಾತಾಡ್ತಿದ್ದೆ? ದೊಡ್ಡ ಮನುಷ್ಯರಂತೆ, ಮಾತಾಡೋದ್ ನೋಡಿದ್ರೆ. ಯಾರೇ ಅದು? ಏನೇ ಅಂದ್ರು? ಯಾಲಕ್ಕಿ ಗೌಡ್ರು. ಬಾವನ್ಗೆ ತಲೆ ಕೆಟ್ಟಿದೆ ಅಂತ ಮಾತಾಡ್ತಾರೆ. ಅವ್ರಿಗೆ ತಲೆ ಕೆಟ್ಟಿರ್ಬೇಕು. ಯಾರಿಗ್ ಗೊತ್ತು, ಅವ್ರು ಹೇಳೋದೇ ನಿಜ ಇರ್ಬಹುದು. ಏನಕ್ಕ ಹೀಗ್ ಮಾತಾಡ್ತೀಯಾ? ಹಲೋ ತಾಯಿ, ನಾನು ವೈಸ್ ಪ್ರೆಸಿಡೆಂಟ್ ಶಿವಾನಂದಪ್ಪ. ಹೇಳಿ ಸರ್. ಏನಿಲ್ಲ ತಾಯಿ, ಯಾಕೋ ನಿಮ್ ಬಾವಂಗ್ ಒಂಚೂರು ತಲೆ ಕೆಟ್ಟಿರಂಗದೆ. ಅಷ್ಟೇ ತಾನೇ? ಇಡೀ ಫೋನು. ಹಂಗಲ್ಲ ತಾಯಿ, ಎಲ್ರಿಗೂ ತಲೆ ಕೆಟ್ಟಿರೋ ಆಗಿದೆ. ಆ ವೈಸ್ ಪ್ರೆಸಿಡೆಂಟ್ ಅದೇ ಮಾತು ಹೇಳೋದಾ? ಯಾಕೆ, ನಿನ್ಗಾಗನ್ನಿಸ್ಲಿಲ್ವಾ? ಮಧ್ಯಾಹ್ನ ಅವ್ರು ಆಡ್ತಾ ಇದ್ದಿದ್ ರೀತಿ ನೋಡಿದ್ರೆ. ಏ ಸುಮ್ನಿರಕ್ಕ. ಅಣ್ಣ ಅಣ್ಣ ಅಣ್ಣ, ಪೊಲೀಸ್ ಸ್ಟೇಷನ್ ಅಂತ ಬಂದ್ಬಿಟ್ರ ಅಣ್ಣ? ಶುರುವಾಯ್ತು ನಿನ್ ವಕ್ರ. ನಾನ್ ನಿನ್ನ ರೈಲ್ವೆ ಸ್ಟೇಷನ್ ಕಳ್ಸಿದ್ರೆ ನೀನ್ ನನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತೀಯಾ? ಅಯ್ಯೋ, ಇದೇನಣ್ಣ ಹಿಂಗಂತೀರಾ? ನಾ ರೈಲ್ ಟಿಕೆಟ್ ತಕೊಂಬಂದ್ ತೋರ್ಸಿದ್ರೆ ಮನೆಗೆ ಹೋಗಿ 15,000 ರೂಪಾಯಿ ಇಸ್ಕೊಂಬ, ಪೊಲೀಸ್ರು ಕೊಡ್ಬೇಕು ಅಂತ ನೀವೇ ಕಳ್ಸಿರಲ್ಲಣ್ಣ. ನೋಡಿ, ದುಡ್ಡು ಇಲ್ಲೇ ಐತೆ. ಅಯ್ಯೋ ರಾಮ, ಏನಣ್ಣ? ನೀನಲ್ಲ ಕಣೋ, ಆ ದೇವ್ರು. ತಪ್ಪಿಲ್ಲ ಬಿಡಿ. ಏ ರಾಮ, ಮನೆಗೆ ಹೋಗಿ ದುಡ್ಡು ಇಸ್ಕೊಂಬ ಅಂತ ನಿಜವಾಗ್ಲೂ ನಾನ್ ನಿನ್ ಕಳ್ಸದ್ ನಾನು? ನನ್ ನಾಣೆಗೂ ಕಣಣ್ಣ. ಯಾವಾಗ್ಲೂ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬಿಡಿ. ಅಣ್ಣ, ನೀವೇ ಹೇಳಿದ್ರಲ್ಲಣ್ಣ, ಈ ಊರಲ್ಲಿ ಏನೇ ನಡೆದ್ರು ತಲೆ ಕೆಡಿಸ್ಕೊಂಬಾರ್ದು ಅಂತ. ಅದು ಸರಿನಪ್ಪ, ಆದ್ರೂ ಈ ಊರು ಒಂಥರ ಹುಚ್ಚರ ಸಂತೆ ಕಣಣ್ಣ, ಆ? ಹುಚ್ಚರ ಸಂತೆ.